ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್. ಅದು ಇದರಲ್ಲೆಲ್ಲ ಇದೆ, ಕೆಲವೆಲ್ಲ ಇಲ್ಲೇ ಇದೆ. ಅದು ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ಟು ದ ಮೇನ್ ಗೇಟ್ ಆಫ್ CFTRI. ಪ್ರಿನ್ಸೆಸ್ ರೋಡ್ ಅಂತಲೇ ಇದೆ, ಪ್ರಿನ್ಸೆಸ್ ರೋಡ್ ಅಂತಲೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ, 40 ವರ್ಷಗಳ ನಿಮ್ಮ ರಾಜಕೀಯದ ಅನುಭವ, ಆಡಳಿತ, ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದುಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು, ಶಿಷ್ಯರು, ಒಂದಿ ಮಾಗದರು, ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು. ಮೂಡ ಹಾಳು ಮಾಡಿದ್ಯಾರು? 14 ಸೈಟ್ ಬೇಕಾಗಿತ್ತ? ಯಾರು ಕೊಟ್ಟವ್ರು ಅದನ್ನ ನಿಮಗೆ? ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಒಬ್ಬ ಸ್ನೇಹಿತನಾಗಿ. ಯಾಕೆ ಒಂದು ದೊಡ್ಡ ಫಸ್ಟ್ 5 years as ಚೀಫ್ ಮಿನಿಸ್ಟರ್ ವಿ ಹ್ಯಾವ್ ಡನ್ ಬೆಟರ್, ಬಟ್ ಸೆಕೆಂಡ್ ಹೋಗ್ತಾ ಇದೆ. ಯಾರೆಲ್ಲ ಸೇರಿ ನಿಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ. ಹಾಗಾಗಿ ಆ ಹೆಸರು ತೊಗೊಂಡು ಏನು ಮಾಡ್ತೀರಿ? ನಿಮಗೆ ಆ ರಸ್ತೆಗೆ ಹೆಸರಿಟ್ಕೊಂಡು ಏನು ಮಾಡ್ತೀರಿ? ಯಾರು ಆ ರೀತಿ ನೀವು ಹೇಳಬೇಕೇ ಬೇಡ್ರೆ ಯಾಕಪ್ಪ ಇದೆಲ್ಲ? ವಿಶ್ವವಿಖ್ಯಾತ ವಿಧಾನಸೌಧ ಕಟ್ಟಿದಂಥ ಹನುಮಂತಯ್ಯನವರು ಒಂದು ದಿವಸ ಅದರಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅವ್ರೇನು ಹತ್ತಿರಲ್ಲಿ ಕೂತ್ಕೊಂಡ್ರು ಅಥವಾ ಇನ್ನೇನಾದ್ರು ಗಲಾಟೆ ಮಾಡ್ರಿ ಅಂತ ಯಾರಿಗಾದ್ರು ಹೇಳಿದ್ರೆ ಇಲ್ಲ. ನಿಮಗೆ ಅನ್ನರಾಮಯ್ಯ ಅಂತ ಹೆಸರು ಕೊಟ್ಟರು. ನಿಮಗೆ ಅನ್ನರಾಮಯ್ಯ ದೇವರಾಜರಿಸಿ 21 ಲಕ್ಷ ಎಕರೆ ಭೂಮಿ ಕೊಟ್ಟ. ಅಕ್ಕಿ ಕೊಡಲಿಲ್ಲಪ್ಪ, ಅವರು ಭೂಮಿನೇ ಕೊಟ್ಟರು, ಬೆಳ್ಕೊಳ್ರಿ ಅಂತ ಗಡಗಿ ಅಂತ. 21 ಲಕ್ಷ ಎಕರೆ ಭೂಮಿ. ಅವರೆಲ್ಲ ಅನ್ನದ ಅರಸು ಅಂತ ಯಾರೂ ಹೇಳಲಿಲ್ಲ. ಅವರು ಅನ್ನದ ಅರಸು ಅಂತ ಅವ್ರು ಯಾರೂ ಹೇಳಲಿಲ್ಲ. ಹಾಗೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ, ಯಾರ್ಯಾರು ಬೇಕು ಬಟ್ಟಂಗಿಗಳು ಹರಾಜು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಅವ್ರ ಪಾಡ್ಗಳು ಅವ್ರ ಕೆಲಸ ತೀರಿಸ್ಕೊಂಡು ದಯಮಾಡಿ ಬೇಡಿ, ಸಾಕು. ನೀವು ರಾಜ್ಯದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರಿ. ವಿರೋಧ ಪಕ್ಷದ ನಾಯಕನಾಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ಮುಖ್ಯಮಂತ್ರಿಯಾಗಿ 2 ಬಾರಿ, ಸಾಕು. ನೆಕ್ಸ್ಟು ನೀವೊಬ್ಬ ಮಾಡೆಲ್ ಲೀಡರ್ ಆಗಿರಬೇಕೆ ಹೊರತು ಇದು ಯಾವುದೋ ಹೆಸರು, ನಮ್ಮ ಹೆಸರು ಸಿದ್ದರಾಮಯ್ಯನ ಹೆಸರು ಮಾತ್ರ. ಆರೋಗ್ಯ ಮಾರ್ಗ ಸಿದ್ದರಾಮಯ್ಯನವರು ನಿಮಗೊಂದು ಜ್ಞಾಪಕ ಮಾಡ್ತೀನಿ. SM ಕೃಷ್ಣ ಗೌರ್ಮೆಂಟ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಕೇವಲ 10 ರೂಪಾಯಿಗೆ 3 ಲಕ್ಷ ರೂಪಾಯಿನ ತನಕ ಆಪರೇಷನ್ಸ್, ಎಲ್ಲ ಥರ ಆಪರೇಷನ್ಸ್ಗಳು. ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿ ಆಗಿದ್ದಂಥ ರಮೇಶ್ ಕುಮಾರ್ ಮಾತು ಕೇಳಿಕೊಂಡು ಸ್ಟಾಪ್ ಮಾಡಿದ್ರಿ. ಅದನ್ನು ಸ್ಟಾಪ್ ಮಾಡಿದ್ರಿ. ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ, ಅದರಲ್ಲೂ ಹಳ್ಳಿಗಾಡು ಪ್ರದೇಶದ ಜನಕ್ಕೆ ಯಾವುದೇ ವಿವೇಚನೆ ಇಲ್ಲದೆ ಆ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ನೀವು ಅದನ್ನು ಮುಚ್ಚೆ ಬಿಟ್ರಿ ಅದನ್ನ. ಆಮೇಲೆ ಬೊಮ್ಮಾಯಿ, ಆ ಸರ್ಕಾರ ಎಲ್ಲ ನಾವೇ ತರಲಿಕ್ಕೆ ಕಾರಣರಾದರು. ಬೊಮ್ಮಾಯಿಯವ್ರ ಹತ್ರ ಕೂತ್ಕೊಂಡು ಗಲಾಟೆ ಮಾಡಿ ಅದನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿ ಈಗ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಮತ್ತು ಮಹಾರಾಜರನ್ನ ಹೆಸರನ್ನ ತೆಗೆದು ಇನ್ನೊಬ್ಬರು ಹೋಗುವಂಥದ್ದು ಸರಿಯಲ್ಲ. ಏಕೆಂತಂದರೆ ಮೈಸೂರು ಮಹಾಸಂಸ್ಥಾನ ಯದುವಂಶದ ಅರಸರು ಕೊಟ್ಟಂಥ ಕೊಡುಗೆಗಳು ಅಪಾರ. ಅಕ್ಷರ, ಅನ್ನ, ಆರೋಗ್ಯ, ಉದ್ಯೋಗ, ಬದುಕು ಇದೆಲ್ಲ ಕೊಟ್ಟಂಥವರು. ಎಷ್ಟೆಲ್ಲ ಅಣೆಕಟ್ಟುಗಳನ್ನು ಕಟ್ಟಿದ್ರು ಅವರು, ಅನ್ನ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ದಯಮಾಡಿ ಅದು ಪ್ರಿನ್ಸೆಸ್ ಅಂತೇನಿದೆ, ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ
ಇದೆಲ್ಲ ಹಿಂದೆ ಇದ್ದಂಥ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ CITBನಲ್ಲಿ ಹಲವಾರು ದಾಖಲೆಗಳಿದ್ದಾವೆ ಅದಕ್ಕೆ. ಅದೆಲ್ಲ ಮುರಿದು ನಿಮ್ಮ ಹೆಸರು ಹಾಕ್ಲಿಕ್ಕೆ ದಯವಿಟ್ಟು ಬೇಡಿ. ಯಾಕೆಂದರೆ ಈಗಾಗಲೇ ಮೂಢ ಹಗರಣದಲ್ಲಿ ನೊಂದು ಹೋಗಿದ್ದೀರಾ ನೀವು. ಮೂಢ ಹಗರಣ ಯಾರು ಇವತ್ತು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಭಾರಿ ಫೈಟ್ ಮಾಡ್ತಾವ್ರಲ್ಲ, 50-50 ಯಾರು ತಿಂದಿರೋದು? 50-50 ಸೈಟ್ ಯಾರು ತಿಂದಿರೋದು? ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೆಡಿಸ್ಲಿಕ್ಕೆ. ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಸಿದ್ದರಾಮಯ್ಯ. ಯಾಕೆ ಅಂತಂದರೆ ನಿಮಗೊಂದು ಹೆಸರಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರ್ ಇದ್ದೀರ ನೀವು. ಆದರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಅಂತಕ್ಕಂಥದ್ದನ್ನ ನಾನಿವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಪಾಪ ಕೆಲವು ನಮ್ಮ ಕಾಂಗ್ರೆಸ್ ಸ್ನೇಹಿತರು ವಕ್ತಾರರುಗಳು ಯದುವೀರವ್ರನ್ನ ನಕಲಿ ಮಹಾರಾಜ ಅಂತ. ಎಲ್ರಿ ಇವರು ಕಥೆಯಲ್ಲಿ ಮೈಸೂರಿನ ಇತಿಹಾಸವನ್ನು ಗೊತ್ತಿದೆಯೋ ಇಲ್ಲಿ ಇವ್ರು ಯಾರಿಗೂ ಕೂಡ ಇತಿಹಾಸ ಹಿಂದಿನಿಂದಲೂ ಬಂದಿದ್ದೆ. ಯಾಕೆ ಅಂತಂದರೆ ಅಲಮೇಲಮ್ಮನವರ ಶಾಪ ಇತ್ತಲ್ಲ, ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ದತ್ತು ಸ್ವೀಕಾರ. ಯದುವೀರೇನು ಬೇರೆಯವರಲ್ಲ. ಶ್ರೀಕಂಠದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ, ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ. ಅದರಿಂದ ಏನೂ ಒಳ್ಳೆಯದಾಗಲ್ಲ. ಅದು ನೀವು ಸಣ್ಣ ಆಗ್ತೀರ, ಚೀಪ್ ಆಗ್ತೀರ ಮಾತಾಡೋರು. ಯದುವಂಶದ ಅರಸರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತೀರಿ ಹೊರತು ಅವ್ರದ್ದೇನೂ ಆಗಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಅನಾವಶ್ಯಕವಾಗಿ ಇದನ್ನೆಲ್ಲ ಸುಮ್ಮನೆ ಸಿದ್ದರಾಮಯ್ಯನ ಮೈ ಮೇಲೆ ಎಳೆದು ಸಿದ್ದರಾಮಯ್ಯನಿಗಿರೋ ಹೆಸರನ್ನ ಹಾಳು ಮಾಡೋಕ್ಕೆ ಹೋಗಬೇಡಿ. ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್. ಅದು ಇದರಲ್ಲೆಲ್ಲ ಇದೆ, ಕೆಲವೆಲ್ಲ ಇಲ್ಲೇ ಇದೆ. ಅದು ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ಟು ದ ಮೇನ್ ಗೇಟ್ ಆಫ್ CFTRI. ಪ್ರಿನ್ಸೆಸ್ ರೋಡ್ ಅಂತಲೇ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ, 40 ವರ್ಷಗಳ ನಿಮ್ಮ ರಾಜಕೀಯದ ಅನುಭವ, ಆಡಳಿತ, ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದುಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು, ಶಿಷ್ಯರು, ಒಂದಿಮಾಗದರು, ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು. ಮೂಢ ಹಾಳು ಮಾಡಿದ್ಯಾರು? 14 ಸೈಟ್ ಬೇಕಾಗಿತ್ತ? ಯಾರು ಕೊಟ್ಟವ್ರು ಅದನ್ನ ನಿಮಗೆ? ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಒಬ್ಬ ಸ್ನೇಹಿತನಾಗಿ. ಯಾಕೆ ಒಂದು ದೊಡ್ಡ ಫಸ್ಟ್ 5 years as ಚೀಫ್ ಮಿನಿಸ್ಟರ್ ವಿ ಹ್ಯಾವ್ ಡನ್ ಬೆಟರ್, ಬಟ್ ಸೆಕೆಂಡ್ ಹೋಗ್ತಾ ಇದೆ.